ಎರಡು ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿ ಹೊತ್ತಿ ಉರಿದಿದೆ ಹೋಟೆಲ್. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. ಈರಣ್ಣ ಅನ್ನೋರಿಗೆ ಸೇರಿದಂತಹ ಹೋಟೆಲ್ ಇದು. ತಡರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂತಹ ಅವಘಡ. ಹೋಟೆಲ್ನಲ್ಲೇ ಇದ್ದಂತಹ 2 ಸಿಲಿಂಡರ್ಗಳು ಏಕಾಏಕಿ ಬ್ಲಾಸ್ಟ್ ಆಗಿಬಿಟ್ಟಿದೆ. ಹೋಟೆಲ್ನಲ್ಲಿ 9 ಜನ ಮಲಗಿದ್ರು. ಓರ್ವ ಬಾಲಕನಿಗೆ ಗಾಯಗಳಾಗಿದೆ. ಗಾಯಾಳು ಬಾಲಕ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಹೋಟೆಲ್ನಲ್ಲಿ ಇದ್ದಂತಹ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗೋಗಿದೆ. ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ಈಗ ದಾಖಲಾಗಿದೆ. ಹೀಗೆ ನಿನ್ನೆ ತಡರಾತ್ರಿ ನಡೆದಿರುವಂತಹ ಒಂದು ಅವಘಡ ನೋಡಿ. ಒಂದು ಕ್ಷಣ ಈ ದೃಶ್ಯಗಳನ್ನ ನೋಡಿದ್ರೆ ನಿಮಗೂ ಕೂಡ ಭಯ ಆಗಬಹುದು. 2 ಸಿಲಿಂಡರ್ಗಳು ಏಕಾಏಕಿ ಈ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿಬಿಟ್ಟಿದೆ. ಪರಿಣಾಮ ಎಲ್ಲವೂ ಕೂಡ ಹೊತ್ತಿ ಉರಿದಿದೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ನಡೆದಿರುವಂತಹ ದುರಂತ ಇದೆ. ಅಲ್ಲ ಹುಡ್ರಿ ಯಾರು ಇರ್ಬೇಡ ಅಂತೇಳಿ ಕಡಿ ಬರೀ ಅಂತೇಳಲ್ಲಿ ತೊಳೆ ಅಲ್ಲ ಮಗನ್ ತಕ್ಕ ಹೋಗಲ್ಲ ಸ್ವಲ್ಪ ಇದಾಗೈತೆ ನೋಡಿ. ಇಲ್ಲ ಮಮ್ಮಿ ಬರ್ತಿದ್ದೀನಿ ಪಾಪ ಇಲ್ಲ ಕೊಳೆ ಅಲ್ಲ ಆಸ್ಪತ್ರೆ ಮಗನ್ ತಕ್ಕ ಹೋಗಲ್ಲ. ನಾನು ಇದನ್ನು ಹೇಳಿ ಇದು ಮಾಡಿಸ್ಕೊ. ನಾನು ಫೈರ್ ಇಂಜಿನ್ ಬರಕೈತೆ. ಯಾರದಾರ ಓದಾರಂತ ಬಂದೋಣ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದಿಢೀರಾಗಿ ಹೋಟೆಲ್ ಅಲ್ಲಿ ಈ ರೀತಿಯಾಗಿ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು ಒಂದು ಕ್ಷಣ ದೃಶ್ಯಗಳನ್ನ ನೋಡಿದ್ರೆ ಎಂತವರೆಗೂ ಕೂಡ ಭಯ ಆಗುತ್ತೆ. ಆ ಮಟ್ಟಕ್ಕೆ ಬೆಂಕಿ ಹೊತ್ಕೊಂಡಿದೆ. ಹೇಗಾಯ್ತು ಇದು? ಕಾರಣ ಏನು ಅಂತ ಇದಕ್ಕೆ? ರೋಶಿನಿ, ಇದು ಸಿರಗುಪ್ಪ ತಾಲೂಕಿನ ಒಂದು ತೆಕ್ಕಲಕೋಟೆ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂತ ಘಟನೆ ಅಂತಾನೆ ಹೇಳ್ಬೋದು. ಇದು ಒಂದು ಹೋಟೆಲ್ ಅನ್ನ ನಡೆಸ್ತಾ ಇರ್ತಾರೆ. ಇದು ತಡರಾತ್ರಿ 2 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಾಗೇನೆ 2 ಸಿಲಿಂಡರ್ಗಳು ಬ್ಲಾಸ್ಟ್ ಆಗ್ತಕ್ಕಂಥದ್ದು. ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಆದಂತ ರಭಸಕ್ಕೆ ಒಂದು ಬೆಂಕಿಯ ಕೆನ್ನಾಲಿಗೆ ಇಡೀ ಹೋಟೆಲ್ ನ ತುಂಬಾ ಆವರಿಸಿರ್ತಕ್ಕಂಥದ್ದು. ನೀವು ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದಗದಹಿಸಿ ಆ ಒಂದು ಬೆಂಕಿಯ ಜ್ವಾಲೆಗಳು ಉರಿತಾ ಇದಾವೆ. ಆ ಒಂದು ಸಂದರ್ಭದಲ್ಲಿ ಆ ಈರಣ್ಣ ಅಂತಕ್ಕಂಥವ್ರಿಗೆ ಸೇರಿದಂತ ಈ ಹೋಟೆಲ್ ಅಲ್ಲಿ 9 ಜನರು ಮಲಗಿರ್ತಾರೆ. ಆದ್ರೆ ಅದೃಷ್ಟವಶಾತ್ 8 ಜನರು ಅದರಿಂದ ಎಲ್ಲ ಪಾರಾಗ್ತಾರೆ. ಮತ್ತೆ ಒಬ್ಬ ಹುಡುಗನಿಗೆ ಸ್ವಲ್ಪ ಸುಟ್ಟ ಗಾಯಗಳಾಗಿರ್ತವೆ. ಗಾಯಗೊಂಡಂತ ಬಾಲಕನನ್ನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ರವಾನೆ ಮಾಡಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯ ಒಂದು ಪ್ರಾಣ ಹಾನಿಯಾಗಿಲ್ಲ. ಈ ಸ್ಥಳಕ್ಕೆ ಒಂದು ತೆಕ್ಕಲಕೋಟೆ ಪೊಲೀಸರು ಭೇಟಿ ನೀಡಿದ್ದು ಘಟನೆಗೆ ಸಂಬಂಧಪಟ್ಟಂತೆ ವಿವರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ರೋಶಿನಿ, ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಳಿ ಮಾಡಿಸ್ಕೊ. ನಾನು